ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಿತಾರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತೇನಪ್ಪ ವಿಡಿಯೋ ಅಂತ ಅಂದರೆ, ನೀವು ಆಲ್ರೆಡಿ ವಿಡಿಯೋ ನೋಡಿರೋ ಪ್ರಕಾರ, ತಮ್ಲೈನಲ್ಲಿ ನೋಡಿರೋ ಪ್ರಕಾರ ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಸೊ ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮಂತ್ರಾಲಯ ನೋಡ್ತಾ ಇರೋದು. ಸೊ ಲೆಟ್ಸ್ ನಾವು ಸ್ಟೇ ಆಗಿರೋ ರೆಸಾರ್ಟ್ ಗೈಸ್ ಈ ಥರ ಇದೆ. ವೈಟ್ ವ್ಯೂ ರೆಸಾರ್ಟ್ ಅಂತ ಇದೆ ಗೈಸ್. ನೇಮ್ ನೋಡಿ ಈ ಥರ ಇದೆ. ಬಟ್ ಬ್ಯಾಕ್ಗ್ರೌಂಡ್ ಮಾತ್ರ ಸಕ್ಕತ್ತಾಗಿದೆ ನೋಡಿ. ನಮ್ಮ ಯಜಮಾನ್ರು ಹೇಗೆ ಕಾಣಿಸ್ತಾ ಇದ್ದಾರೆ. ಸೊ ನಮ್ಮ ಅತ್ತೆ ಅಲ್ಲಿದ್ದಾರೆ ನೋಡಿ ಗೈಸ್. ಸೊ ಗೈಸ್, ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಸೊ ನೋಡೋಣ ಹೇಗಿದೆ ಅಂತ. ಇನ್ನೂ ಟೆಂಪಲ್ಗೆ ಹೋಗಿಲ್ಲ, ಸೊ ಇವಾಗ ಹೋಗ್ತಾ ಇರೋದು. ಬೆಳಗ್ಗೆನೇ ಬಂದು ಫುಲ್ ರೆಸ್ಟ್ ಮಾಡಿ ಗೈಸ್. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೇಗಾಗುತ್ತೆ ಅಂತ ಎಲ್ಲ ನೋಡೋಣ. ರಶ್ ಇದೆಯೋ ಏನೋ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಇವತ್ತು ಬಂದು ಫ್ರೈಡೇ. ನಾವು ಥರ್ಸ್ಡೇ ಬಂದಿದ್ರೆ ಫುಲ್ ರಶ್ ಇರ್ತಿತ್ತು. ಸೊ ಇವತ್ತು ನಾವು ಫ್ರೈಡೇ ಬಂದಿದ್ದೀವಿ. ರಶ್ಶು ಡೌಟೇ ಅನಿಸುತ್ತೆ, ಬಟ್ ನೋಡೋಣ. ಸೊ ಗೈಸ್ ಪುನಃ ಕಟ್ತಾನೆ ಇದ್ದಾರೆ. ಸೊ ಇವಾಗ ಓಪನ್ ಆಗಿರೋದು ಅನಿಸುತ್ತೆ. ಇದು ಬಂದು ಶಿಪ್ಪಿಂಗ್ ಕಂಟೈನರ್ ಗೈಸ್. ಶಿಪ್ಪಿಂಗ್ ಕಂಟೈನರಲ್ಲಿ ರೂಮ್ ಮಾಡಿರೋದು. ಹಾಂ, ಹಾಯ್ ಮಾಡಿ. ಹಾಯ್ 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 ಬೋಲ್ ಮಾವ. ಹಾಯ್ ಮಾಡಿ ಮಾವ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಫೈನಲಿ ಎಲ್ಲರೂ ರೆಸ್ಟ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಸ್ನಾನ ಮಾಡಿ ಹೊರಟ್ವಿ ಗೈಸ್ ಟೆಂಪಲ್ಗೆ. ಫೈನಲಿ ಇವಾಗ ಟೈಮ್ ಬಂದು 4:30 ಆಗಿದೆ. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ₹2 ಅಂತೆ ಗೈಸ್ ಬಟ್ಲು. ಸೊ ನಾವು ತಂದಿದ್ದೆಲ್ಲ ಬಿಸಿ ಆಗಿಬಿಟ್ಟಿತ್ತು ನೀರು ಅಂತ ನಾನು ಕೋಲ್ಡ್ ವಾಟ್ರ್ ಕುಡಿಬೇಕು ಅನ್ನಿಸ್ತು ಗೈಸ್. ಅಷ್ಟು ಬಿಸಿಲಿದೆ. ಸೊ ₹2 ಅಂತ ಈ ಪ್ಯಾಕೆಟ್. ಸೊ ತುಂಬ ಚೆನ್ನಾಗಿತ್ತು ಗೈಸ್. ಸೊ ಇಲ್ಲಿ ಪಾರ್ಕಿಂಗ್ ನೋಡ್ತಾ ಇದ್ದರೆ ರಶ್ ಇದೆ ಅನ್ನಿಸ್ತಾ ಇದೆ, ಬಟ್ ಅಲ್ಲಿ ಒಳಗೆ ಹೋದಾಗ ಅಷ್ಟು ರಶ್ ಇರಲಿಲ್ಲ. ಸೊ ಇಲ್ಲಿ ನೋಡಿ ಗೈಸ್, ಈ ಥರ ಪುಟ್ಟ ಅಂಗಡಿ ಪಾರ್ಕಿಂಗ್ ಹೋಗೋ ಜಾಗದಲ್ಲಿ. ಸೊ ಸುಮಾರು ಅಂಗಡಿಗಳಿದ್ವು. ಶಾಪಿಂಗ್ ಮಾಡಬೇಕು ಅಂದ್ಕೊಂಡು ಕತ್ಲೆಗೋಯ್ತು ಗೈಸ್, ಆಗಿಲ್ಲ. ಸೊ ಅಂತೂ ಬರಬೇಕಾದ್ರೆ ಅಷ್ಟೋ ಇಷ್ಟೋ ಮಾಡಿಕೊಂಡು ಬಂದ್ವಿ ಗೈಸ್. ಸೊ ಜನ ನೀವೇ ನೋಡ್ತಿರ್ಬೋದು ಯಾವ ಥರ ಇದ್ದಾರೆ ಅಂತ. ಆದರೂ ಏನು ಅಷ್ಟೊಂದು ರಶ್ ಅಂತ ಅನಿಸಿಲ್ಲ ಗೈಸ್. ಚೆನ್ನಾಗಿತ್ತು ಗೈಸ್, ಚೆನ್ನಾಗಿ ದರ್ಶನ ಆಯಿತು. ಸೊ ನೀವು ದರ್ಶನ ಮಾಡ್ಕೊಳ್ಳಿ, ಯಾಕಂತಂದರೆ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಬಟ್ ನಾನು ನಿಮಗೋಸ್ಕರ ಚಿಟ್ಟಿ ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ ಗೈಸ್. ನಾನು ಹೀಗೆ ಕಾಣಿಸ್ತಾ ಇದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಹಾಕಿ. ಫೈನಲಿ ಅಲ್ಲಿ ನಾವು ಬಕ್ರಾ ಮಾಡೋಕ್ಕೆ ರೆಡಿ ಇರ್ತಾರೆ. ಸೊ ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ. ನೀವು ಬಕ್ರಾ ಆಗೋಕ್ಕೆ ಹೋಗಬೇಡಿ. ಸೊ ನೋಡಿ, ನಿಮಗೋಸ್ಕರ ಚಿಕ್ಕ ವಿಡಿಯೋ ಮಾಡಿದ್ದೀನಿ. ನೀವು ದರ್ಶನ ಮಾಡ್ಕೊಳ್ಳಿ. ರಾಯರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ, ಇದು ಬಂದು ಆಚೆಲಿ ಈ ಥರ ಸ್ಟ್ಯಾಚೂಸ್ಗಳು ಇಟ್ಟಿದ್ದಾರೆ. ಸೊ ಇಲ್ಲಿ ಚಿಕ್ಕ ಹುಡುಗಿ ಚಿಕ್ಕ ಮಕ್ಕಳು ಇಬ್ಬರು ಇದ್ದಾರಲ್ಲ, ಅವರಿಬ್ಬರು ಅಲ್ಲಿ ಇದು ಮಂಡಿ ನಮಸ್ಕಾರ ಅಂತ ಹೇಳ್ತಾರೆ. ಸೊ ಅದನ್ನು ಮಾಡ್ತಾಯಿದ್ರು. ಸೊ ಇದು ನಾನು ಹಿಂಗೆ ಗಾಬರಿ ಆಗಬೇಡಿ, ನಾನು ನಮ್ಮ ಅತ್ತೆ ಇಬ್ಬರು ಮಾಡಿದ್ದೀವಿ. ಸೊ ನಿಮ್ಗಳು ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂದರೆ, ಆಗಿದ್ದರೆ ನೀವೇನಾದರೂ ಅಂದ್ಕೊಂಡಿದ್ರೆ ಈ ಥರ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತಲೂ ಅಂದ್ಕೊಂಡಿರ್ತಾರೆ ಕೆಲವರು. ಇನ್ನು ಕೆಲವರು ಮಂಡಿ ನಮಸ್ಕಾರ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಸೊ ನಾವು ಅಂದ್ಕೊಂಡಿದ್ವಿ. ಸೊ ಫೈನಲಿ ಮಾಡಿದ್ವಿ. ಇಲ್ಲಿ ಬಂದು 5 ತೇರು ಎಳಿತಾರೆ. ಸ್ಟಾರ್ಟಿಂಗಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಯಿತೋ ಜರ್ನಿ ರಾಘವೇಂದ್ರ ಸ್ವಾಮಿ ಇದ್ದು. ಸೊ ನೆಕ್ಸ್ಟು ಒಂದೊಂದಾಗಿ ಮಾಡ್ಕೊಂಡು ಬಂದರು. ಸೊ ಅದು 5 ತೇರು ಇದೆ. ಸೊ 5 ತೇರನ್ನು ಪ್ರತಿನಿತ್ಯ ಸಂಜೆ ಎಳೆಯುತ್ತಾರೆ ಗೈಸ್.
ಸೊ ಊಟ ಟೆಂಪಲಲ್ಲೇ ಇರುತ್ತೆ ಗೈಸ್. ಬಿಸಿಬೇಳೆ ಬಾತು ಮತ್ತು ಮೊಸರನ್ನ ಇತ್ತು. ಸೊ ಅದನ್ನು ತಿಂದ್ಕೊಂಡು ನಾವು ರೂಮ್ ಕಡೆ ಹೊರಟ್ವಿ ಗೈಸ್. ಸೊ ಊಟ ಎಲ್ಲ ಆಯಿತು. ಈಗ ಶಾಪಿಂಗ್ ಅಂತ ನೋಡಿದ್ವಿ. ನಾನೊಂದು ಬ್ಯಾಗ್ ತೊಗೊಂಡೆ ಗೈಸ್. ಸೊ ಈ ಥರ ಒಂದು ಅಲ್ಲಿ ಇದಾಗ್ತಿದ್ರು. ಸೊ ರಾಯರ್ನ ಹಾಕ್ಸ್ಕೋಬೇಕು ಅಂತ ಹಾಕ್ಸ್ಕೊಂಡೆ ಗೈಸ್ ಕೈಗೆ. ಸೊ ಇದು ಬಂದು ಮಾರನೆಗೆ ಗೈಸ್. ನಾವು ಬೆಳಗ್ಗೆ ಟೆಂಪಲ್ಗೆ ಹೊರಟ್ವಿ. ನೀವು ಇದನ್ನು ನೋಡಲೇಬೇಕು. ಸೊ ಇದು ಎಲ್ಲ ಮಂಗಳಮುಖಿಯರಿಗೂ ಹೇಳ್ತಾ ಇಲ್ಲ, ಈ ಥರ ಮಿಸ್ಯೂಸ್ ಮಾಡ್ಕೋತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀವಿ. ಬಟ್ ಯಾರು ಈ ಥರ ಮಿಸ್ಯೂಸ್ ಮಾಡ್ಕೋಬೇಡಿ ಗೈಸ್. ಯಾಕೆ ಅಂತಂದರೆ ಇಲ್ಲಿ ವಿಡಿಯೋದಲ್ಲಿ ಯಾಕೆ ನಮ್ಮನೆಯವ್ರು ಬೈದಿದ್ದಾರೆ ಅಂತ ಹೇಳಿದ್ರೆ, ಅವರು 100 ರೂಪೀಸೇ ಕೊಡಬೇಕು ಅನ್ನೋ ಒಂದು ಬೇಡಿಕೆ ಇಡ್ತಾರೆ. ಅಲ್ಲಿ ಒಂದೇ ಕಡೆ ಇರಲ್ಲ ಗೈಸ್, ಅವರು ಬೇಡಿಕೆ ಇಡ್ತಾರೆ. ಎಲ್ಲ ಕಡೆನೂ ಅದೇ ತುಂಬ್ಕೊಬಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಎಲ್ಲಿ ಒಂದೊಂದು ಸ್ಪಾಟ್ ಇದೆ ಗೈಸ್, ಆ ಟೆಂಪಲ್ ಟರ್ನ್ ಆಗೋ ಸ್ಪಾಟು, ಆ ಥರ ಅಷ್ಟು ಸ್ಪಾಟ್ಗಳಿದನ್ನು ನೋಡ್ಕೊಂಡಿದ್ದಾರೆ. ಸೊ ಅಲ್ಲಿ ನಿಂತ್ಕೊಂಡಿರ್ತಾರೆ. ಅಲ್ಲಿ ಅವ್ರು ಹೇಳ್ತಾರೆ ಪರ್ ಹೆಡ್ 100 ರೂಪೀಸೇ ಕೊಡಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಕೇಳಿದಾಗ ನಮ್ಮ ಹತ್ರ ಇರುತ್ತೋ ಬಿಡುತ್ತೋ ಅನ್ನೋದನ್ನ ಅವ್ರು ಯೋಚನೆ ಮಾಡಿಲ್ಲ. ಸೊ ಅದನ್ನು ಹೇಳಿದ್ದಕ್ಕೆ 10 ರೂಪೀಸ್ ಹಿಡ್ಕೊಂಡು ಕೊಡೋಕೆ ಹೋದ್ರು. ಅದು ಯಾರಿಗೆ ಬೇಕು ನೀನೇ ಇಟ್ಕೊ ಅಂತ ಹೇಳಿದ್ರು. ಓಕೆ, ಬಟ್ ನಾವು ನೋಡಿರೋರೆಲ್ಲ ಯಾರೂ ಆ ಥರ ರಿಯಾಕ್ಟ್ ಮಾಡಿರಲ್ಲ ಗೈಸ್. ಬಟ್ ಆ ಥರ ರಿಯಾಕ್ಟ್ ಮಾಡಿದ್ರು. ಸಖತ್ ಬೇಜಾರಾಯಿತು ಗೈಸ್. ಸೊ ನಮ್ಮ ಹತ್ರ ಇಲ್ಲ 10 ರೂಪೀಸ್ ತೊಗೊಳ್ಳಿ ಅಂದಿದ್ದಕ್ಕೆ ಏನೇನೋ ಕೆಟ್ಟ ಮಾತು ಬೈದರು ಗೈಸ್. ಸೊ ನೀವು ಹೆಣ್ಣಾಗಬೇಕು ಹಂಗೆ ಹಿಂಗೆ ಅಂತ ಏನೇನೋ ಬೈದರು. ಸೊ ಅದಕ್ಕೆ ಅವರು ಬೇಜಾರಾಗಿ ಈ ಥರ ಮಾತಾಡಿರ್ತಾರೆ ಅಷ್ಟೆ. ಸೊ ಈ ಪ್ಲೇಸ್ ಬಂದು ಬೃಂದಾವನ. ಇಲ್ಲಿ ಅಪ್ಪಣ್ಣಾಚಾರ್ಯರು ಇವಾಗಲೂ 4 ಗಂಟೆ ಒಳಗಡೆ ಬಂದು ಪೂಜೆ ಮಾಡಿ ಹೋಗ್ತಾರೆ ಅನ್ನೋ ವಾಡಿಕೆ ಇದೆಯಂತೆ. ಸೊ ಇದೇ ತುಂಗಾ ತೀರ ಗೈಸ್. ಈ ಜಾಗದ ಹೆಸರು ಬಂದು ಬಳೆ ಬಿಚ್ಚಾಲಿ ಅನ್ನೋ ಊರ ಹೆಸರು. ಸೊ ತಾಯಿ ಹೆಸರು ಬಂದು ಬಿಚ್ಚಾಲಮ್ಮ ಆಗಿರುತ್ತೆ ಗೈಸ್. ಇಲ್ಲಿ ಗೋಶಾಲೆನೂ ಇತ್ತು. ನೆಕ್ಸ್ಟು ಈಗ ಬಂದಿರೋ ಪ್ಲೇಸೇ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ, ರಾಯರು ಪೂಜೆ ಮಾಡ್ತಿದ್ದ ಜಾಗ, ರಾಯರ ಮನೆ ಅಂತಲೇ ಹೇಳ್ಬೋದು. ಸೊ ಇಲ್ಲೇ ರಾಯರು ಪ್ರತಿನಿತ್ಯ ಅವರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ ಆಗಿರುತ್ತೆ. ಹಲೋ, ಬಾಯ್. ಸೊ ಗೈಸ್, ಹೆವಿ ಬಿಸಿಲಿದೆ. ಸೊ ಪಂಚಮುಖಿ ಆಂಜನೇಯ ಟೆಂಪಲ್ ಬಂದಿದ್ದೀವಿ. ರಶ್ಶು ಹೆವಿ ಇದೆ ಗೈಸ್. ಸೊ ಗೈಸ್, ಪ್ರಣಾಮ್. ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ? ಹ್ಯಾಂಡ್ಸಮ್ಮಾಗಿ ಕಾಣಿಸ್ತವ್ರೆ. ಅವ್ರು ಯಾವಾಗಲೂ ಹ್ಯಾಂಡ್ಸಮ್ಮೆ, ಬಟ್ ಇವತ್ತು ಇನ್ನೂ ಜಾಸ್ತಿ ಹ್ಯಾಂಡ್ಸಮ್ಮಾಗಿ ಕಾಣಿಸ್ತವ್ರೆ ಗೈಸ್. ಕಾಲೆಲ್ಲ ನೋವು ಗೈಸ್. ಮೊನ್ನೆ ನಮಸ್ಕಾರ ಮಾಡಿ ಮಂಡಿ ನಮಸ್ಕಾರ. ಸೊ ಅದಕ್ಕೆ ಸ್ವಲ್ಪ ಕಾಲು ಸೊ ಇಲ್ಲೆಲ್ಲ ಆಟೋ ನೋಡಿದ್ರೆ ಗೈಸ್, ತಮಿಳ್ ಮೂವಿ ನೋಡಿದಾಗ ಈ ಥರ ಆಟೋಸೇ ಇರುತ್ತೆ. ಸೊ ಅದು ನೆನಪಾಗುತ್ತೆ. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ, ಹನುಮಂತ ಟೆಂಪಲ್ ಆಗಿರೋದ್ರಿಂದ ಫುಲ್ಲು ರಶ್ಶೇ ಗೈಸ್. ಸೊ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡಿದ್ದು ಪರ್ ಹೆಡ್ 100 ರೂಪೀಸ್ ಆಗುತ್ತೆ. ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗಿದ್ದು ಗೈಸ್. ನಾವು ನಿಜವಾಗ್ಲೂ ಧರ್ಮದರ್ಶನಕ್ಕೆ ನಿಂತ್ಕೋತೀವಿ ಅಂದಿದ್ರೆ ಆಗ್ತಾನೆ ಇರಲಿಲ್ಲ. ಸೊ ಅದಕ್ಕೆ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡ್ವಿ. ಪರ್ ಹೆಡ್ 100 ರೂಪೀಸ್. ಸೊ ನಾವು 7 ಮೆಂಬರ್ಸ್ ಆಗಿರೋದ್ರಿಂದ 700 ರೂಪೀಸ್ ಆಯಿತು. ಸೊ ಗೈಸ್, ಏನೇನೋ ಮಾಡ್ತಾಯಿದ್ರು ಗೈಸ್, ನಾವು ಏನೂ ತೊಗೊಂಡಿಲ್ಲ. ಸೊ ನಮಗೆ ಹೊಟ್ಟೆ ಹಸಿತಾಯಿತ್ತು. ಸೊ ಅದಕ್ಕೆ ನಾನು ಯಶೋಣ ಪ್ರಣಾಮ್ 3 ಜನನೂ ಇಲ್ಲಿ ಊಟ ಮಾಡಿದ್ವಿ. ನಾವು ವೆಜ್ ಆಗಿರೋದ್ರಿಂದ, ಪ್ಯೂರ್ ವೆಜ್ ಆಗಿರೋದ್ರಿಂದ ನಮಗೆ ಹೋಟೆಲಲ್ಲಿ ಸಿಗಲ್ಲ, ಆ ಕಡೆ ಅಂತೂ ಸಿಗೋದೇ ಇಲ್ಲ. ಸೊ ಅದಕ್ಕೆ ಫೈನಲಿ ಒಂದು ಸಿಕ್ತು. ನಾವು 3 ಜನ ತಿಂದ್ಕೊಂಡು ಹೊಟ್ಟೆ ತುಂಬ ತಿಂದ್ವಿ ಗೈಸ್. 90 ರೂಪೀಸ್ಗೆ ಅನ್ಲಿಮಿಟೆಡ್ ಫುಡ್ಡು ಸಖತ್ತಾಗಿತ್ತು. ಇವ್ರು ಯಾರು ಊಟ ಮಾಡಲ್ಲ ಅಂತಂದರು. ಸೊ ಅದಕ್ಕೆ ನಾವು 3 ಜನ ಹೊಟ್ಟೆ ಹಸ್ತಿದ್ದು ಅಂತ ತಿಂದ್ವಿ. ನೆಕ್ಸ್ಟು ಅಲ್ಲೇ ದಾರಿಲಿ ಬರ್ತಾ ಐಸ್ ಕ್ರೀಮ್ ತೊಗೊಂಡು ಎಲ್ಲರೂ ಕಪ್ಸ್ ಹಾಕ್ಕೊಂಡು ತಿಂತಾಯಿದ್ವಿ. ಸೊ ಪ್ರಣಾಮ್ ಅವ್ರು ಡ್ರೈವ್ ಮಾಡ್ತಿದ್ರಲ್ಲ, ಅದಕ್ಕೆ ಪ್ರಣಾಮ್ ತಿನ್ನಿಸ್ತಾಯಿದ್ವಿ. ಸೊ ನಮ್ಮ 2 ದಿನದ ಜರ್ನಿ ಇವತ್ತಿಗೆ ಮುಕ್ತಾಯಗೊಳ್ಳುತ್ತೆ. ಸೊ ಅಲ್ಲಿ ಏನೂ ಸಿಗಲಿಲ್ಲ ನಾವು ಬರ್ತಾ.
ಸೊ ಅದಕ್ಕೆ ಸುಮ್ಮನೆ ಬಂದ್ವಿ. ಇದು ಬಂದು ಫ್ಯಾನು ಕರೆಂಟ್ಗೆ ಅಂತೆ. ಅದನ್ನು ನೋಡಿಕೊಂಡು ಇದೇನು ಅಂತ ಗೊತ್ತಾಗಿಲ್ಲ ಗೈಸ್. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಹಾಕಿ, ನಮಗೂ ಗೊತ್ತಾಗುತ್ತೆ. ಸೊ ತಿಪಟೂರಲ್ಲಿ ಊಟಕ್ಕೆ ಸ್ಟಾಪ್ ಹಾಕಿ ಊಟ ಮಾಡಿದ್ವಿ. ಸೊ ಮನೆಗೆ ಬಂದು ತಲುಪಿದಾಗ 1:03. ಸೊ ಗುಡ್ ನೈಟ್ ಗೈಸ್, ಬೆಳಗ್ಗೆ ಎದ್ದು ಜರ್ನಿ. ಸೊ ಹೇ ಗಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಥರ ಜನರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತೇನಪ್ಪ ಬ್ಲಾಗ್ ಅಂತ ಅಂದರೆ, ಬಾವಾಜಿನ ಇಟಲಿ ಕಳಿಸ್ತಾ ಇದ್ದೀವಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ ಗೈಸ್. ಹೇಗೆ ಕಳಿಸೋದು ಬೈ ಹೇಳೋಣ ಅವ್ರಿಗೆ. ನೋಡಿ ಗೈಸ್, ಫುಲ್ ನಾಚಿಕೆ ಆಗಿ ರೆಡಿಯಾಗಿ ಫುಲ್ ಕೂತವ್ರೆ ಗೈಸ್. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ಏರ್ಪೋರ್ಟ್ ಬಸ್ದು ಲಗೇಜ್ದು ಪ್ಲೇಸ್ ನೋಡಿದೆ ಗೈಸ್. ಎಲ್ಲ ಒಂದೊಂದು ಕಲಿಕೆ ಅಂತಲೂ ಹೇಳ್ಬೋದು. ಸೊ ಮುಂದೆ ಫ್ಯೂಚರಲ್ಲಿ ನಾವು ಹೋಗ್ಬೇಕಾದ್ರೆ ಹೋಗೋಣ ಗೈಸ್, ಆಗುತ್ತೆ ಅನ್ನೋದೊಂದು ಇಟ್ಕೊಳ್ಳೋಣ ಪಾಸಿಟಿವ್ ವೈಬಲ್ಲಿ. ರಾಯರಿದ್ದಾರೆ ಗೈಸ್, ಏನೇ ಹೇಳಿ. ನಾವು ಒಂದಿನ ಈ ಥರ ಟ್ರಿಪ್ಗೆ ಅಂತ ಹೋಗೋಣ ಬನ್ನಿ. ಅವ್ರನ್ನ ಟಾಟಾ ಬೈ ಬಾಯ್ ಹೇಳಿ ಕಳಿಸಿದ್ವಿ. ಸೊ 1 ವೀಕ್ ಅವರಿಗೆ ಅಲ್ಲಿ ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆ ಅವ್ರು ಹೋಗಿದ್ದಾರೆ. ಸೊ ಬಾಯ್, ಹ್ಯಾಪಿ ಜರ್ನಿ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್.